ರಾಜಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎಂಬ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಬಂದು ಮುಖಾವಲೋಕನ ಮಾಡುತ್ತಿದ್ರೆ ಅಲಾಪುರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನೀವು ನಿಂತ ಕಣ್ಣೀರಿಂದ ಒದ್ದೆಯಾಗಿವೆ. ಹೊತ್ತೊಮ್ಮ ದುಃಖ. ಇದೆಲ್ಲ ದೊಡ್ಡವರ ವಿಚಾರ ಮಗನೇ. ದೊಡ್ಡವರೇ ನಾನು ಬಂದ ಕ್ಷಣದಲ್ಲಿ ತಡೆಯರಿಸಿ ಹಾಲನ್ನವನ್ನು ಕೊಟ್ಟ ನನ್ನ ಕೆನ್ನೆಗೆ ಮುತ್ತಿರುವವರು ನೀವು. ಎಲ್ಲ ಮನೆತ ಹಾಗುಂಟಮ್ಮ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ನಮ್ಮವರೇನಾದ್ರೂ ನ್ಯಾಯವನ್ನು ಮಾಡಿದರೆ ಅಥವಾ ದೊಡ್ಡವರ ವಿಚಾರ ಆ ಹರಿಯ ಶಂಕರನ ಅಮ್ಮ ಯಾರೇ ಯಾವುದನ್ನೇ ಮಾಡ್ಲಿ ಅಮ್ಮ, ನಿಮ್ಮ ತಲವನ್ನು ನಾನಿರುವಾಗ ಮಾನದಲ್ಲಿ ಹೇಳಲಿ ಮಗನೇ. ಬೇಡಲೇನಯ್ಯೋ ಮುದ್ದು, ಬೇಡಲೇನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳು ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲುನಾಟೆ ಒಂದು ಬಯಸಿ, ಮೇಲುನಾಟೆ ಒಂದು ಬಯಸಿ ಕಂದ ಕಂದ ಮುಂದೆ ಕಾಣದಕ್ಕೆ ಧೈರ್ಯವೆರಸಿ, ಮುಂದೆ ಕಾಣದಕ್ಕೆ ಧೈರ್ಯವೆರಸಿ ಕಂದ ಕಂದ
ನಿನ್ನನ್ನು ನೋಡಿದಾಗ ನನ್ನ ಹೆತ್ತೊಡಲು ತುಂಬಿ ಬಂತು ಮಗನೇ. ಆದ್ರೆ ಮಗನೇ, ಏನಮ್ಮ ನಮಗೆ ಬಂದದ ಕಷ್ಟವನ್ನು ಏನಂತ ಹೇಳಲಿಕ್ಕೆ ಲೋಕದ ಸಂಪತ್ತನ್ನು ಬಯಸಿ ಕಾಳಗಕ್ಕೆ ನಿನ್ನ ಅಪ್ಪ ಹೊರಟು ಹೋದ ವಿಚಾರ ನಿನಗೂ ವೇದ್ಯ ತಾನೆ ಅಮ್ಮ. ಸಂಪೂರ್ಣವಾಗಿ ಬಲ್ಲ ತಾಯಿ. ಆದ್ರೆ ಮಗನೇ, ಏನಮ್ಮ ದೇವತೆಗಳೊಡನೆ ಕಾಳಗವನ್ನು ನಡೆಸಿ ನಿನ್ನ ಅಪ್ಪ ಗೆದ್ದು ಇಂದ್ರ ಪದವಿಯನ್ನು ಏರಿದ್ರಂತೆ. ಅಮ್ಮ, ಇದು ಸಂತಸದ ವಿಚಾರವೇ, ಇದಕ್ಕಾಗಿ ಹೇಳುವುದಮ್ಮ. ಅಷ್ಟಕ್ಕೆ ಮುಗಿಲಿಲ್ಲ ಮಗನೇ, ಮತ್ತೆ ಆ ಸಂಪತ್ತನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದೆ ಹೋಯಿತು ಮಗನೇ. ಯಾಕೆ ತಾಯಿ ಹಾಗಾಯಿತು? ಅಮ್ಮ, ಆ ದೇವತೆಗಳು ಮೋಸದಿಂದ ನಿನ್ನ ಅಪ್ಪನನ್ನು ಕೊಂದು ಬಿಟ್ಟಂತೆ ಮಗನೇ. ಕಳೆದು ಹೋದಂತಹ ವಿಚಾರಕ್ಕೆ ಚಿಂತಿಸಿ ಬಲವಿಲ್ಲಮ್ಮ. ನನಗೆ ಕೊಡಿಯೊಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಅಮ್ಮ ನಿನ್ನ ಅಪ್ಪನನ್ನು ಕೊಂದ ನಿನ್ನಲ್ಲ ಮತ್ತೆ ಆ ಯಕ್ಷನಂತೆ ಮಗನೇ. ಯಕ್ಷಾದ್ಯನು ಲಕ್ಷವೇ ನನಗೆ ಆತನನ್ನು ಸತ್ಯಪಡಿಸಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮುರಿದು ನಿಲ್ಲಮ್ಮ ಸಾಮರ ಮುಖದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರು ಕೆಲವನ್ನು ಸುರಿಸಿ
ಹೊರಟೆ ಮಗನೇ. ನಿನಗೆ ಘನವಲ್ಲ ವನ ಜನ ಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ನಿನಗೆ ಪಡೆದು ವರಗಳನ್ನು ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಣವನಂತು ನುಡಿದನು ಓ ಹೋಗ್ತಾನಮ್ಮ ಹೋಗ್ತಾನೆ. ನಿನ್ನದಂತಹ ವೀರ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಮಾಧಾನವಾಯಿತು. ಅಪ್ಪನ ಮರಣ ವಾರ್ತೆಯನ್ನು ಕೇಳಿದಾಕ್ಷಣ ಆ ದುಷ್ಟನ್ನು ಶಿಕ್ಷಿತ ಈಗಲೇ ಹೊರಟು ನಿಂತೆಯ. ಹೊರಟಮ್ಮ. ಯಾಕಮ್ಮ? ಅವಸರವೇ ಅನರ್ಥಕ್ಕೆ ಕಾರಣವಾದೀತು. ಅವಸರ ಐತೆ. ಹೌದು ಕಂದ. ಮಗನೇ, ಈ ರೀತಿಯಲ್ಲಿ ನಾಗಲೋಕವನ್ನು ಪ್ರವೇಶ ಮಾಡಿದಿಂದಾದ್ರೆ ಆ ದೇವತೆಗಳನ್ನಂತೂ ಸುಲಭದಲ್ಲಿ ಗೆಲ್ಲಬಹುದು. ಆ ಸುಮನಸರ ಪಕ್ಷದಲ್ಲಿ ಆ ಹರಿ ಇದ್ದಾನೆ, ಆ ನಾರಾಯಣ ಇದ್ದಾನೆ. ಏನು ಮಾಡ್ತಾನಮ್ಮ? ಅವ ಮೋಸದಿಂದ ಅವರ ಚಕ್ರವನ್ನು ಪ್ರಯೋಗಿಸ್ತಾನೆ. ಅಮ್ಮ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನು ರಕ್ತಕಾರಿಸಿದನಮ್ಮ. ಇಲ್ಲ ಮಗನೇ, ಇದು ಮಾತ್ರ ನಿನ್ನ ಶಕ್ತಿಯಿಂದ ಆಗುವಂತಹ ಕಾರ್ಯ ಅಲ್ಲ. ಅವನನ್ನು ಯುಕ್ತಿಯಿಂದಲೇ ಗೆಲ್ಲಬೇಕು. ಉಪಾಯ? ಹೌದು ಮಗನೇ. ಈ ಹೊತ್ತಿನಲ್ಲಿ ನೀನು ನೇರವಾಗಿ ಕಾಡಿಗೆ ಹೋಗ್ಬೇಕು. ಯಾಕಮ್ಮ? ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ. ಆ ದೇವರು ಒಲಿದು ಬಂದಾಗ ಬೇಕಾದಂತಹ ವರವನ್ನು ಕೇಳು. ಆಗ ಖಂಡಿತವಾಗಿಯೂ ನಿನ್ನ ಪಾಲಿಗೆ ಜಯ ಸಿಗ್ತದೆ. ಅಮ್ಮ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೊರಟು ಬಂದಿದ್ದೇನೆ. ಆಶೀರ್ವಾದ ಮಾಡಿ ಅಮ್ಮ. ಆದ್ರೆ ಮಗನೇ, ಅಮ್ಮ, ನಿನ್ನ ದೇಹ ರಕ್ಷಣೆಗಾಗಿ ಈ ಆಯುಧವನ್ನು ಕೊಡ್ತಾ ಇದ್ದೇನೆ. ಆತ್ಮರ್ಷತೆಯಿಂದ ಸ್ವೀಕರಿಸಿದ್ದೇನೆ ತಾಯೇ. ಹೋಗಿ ಬಾ ಮಗನೇ, ಜಯಶೀಲನಾಗಿ ಬಾ. ಆಗ್ಲಿ ಅಮ್ಮ.